ಎಷ್ಟು ಚಂದ ಕಾಣ್ತಿದ್ಯಾ ನನ್ನ ಮುದ್ದು ಸುಳ್ಳೆ ಪುಳ್ಳೆ. ಆ ಮೂತಿ ನೋಡು ಎಷ್ಟು ಕೆಂಪಗಿದೆ ಅಂತ. ಆ ಕಿವಿ ಹಿಂಡಿ ಮುದ್ದಾಗಿ ಮೂತಿ ಮೇಲೊಂದು ಪುಟ್ಟ ಪೆಟ್ಕೊಡೋಣ ಅನ್ಸುತ್ತೆ. ಬೇಡ ಪಾಪ ಪಾಪಚ್ಚಿ ನೀನು. ಆ್ಯಪಲ್ ಥರ ಇದೆಯಾ, ಕಚ್ಬಿಡ್ಲಾ ನಿನಗೆ? ಅದು ಬೇಡಪ್ಪ, ನೋವಾಗುತ್ತೆ. ಮತ್ತಿನ್ನೇನು ಮಾಡೋದು? ಥರ ಕೆಣ್ಣೆ ಹಿಂಡಿ ತಲೆ ಕೂದಲೆಲ್ಲ ಕೆದ್ದು ಬಿಡ್ಲಾ? ಓ ಚೆನ್ನಾಗಿರಲ್ಲ. ಓವರ್ ಇರಿಟೇಷನ್ ಪಾರ್ಟಿ ನೀನು. ನಿಂಗೆ ಕೋಪ ತರಿಸೋದು ಅಂದರೆ ನಂಗೆ ತುಂಬ ಇಷ್ಟ. ನಿಂಗೆ ಕೆಟ್ಟ ಕೋಪ ಯಾವಾಗ ಬರ್ಬೋದು? ಹೇಳ್ದೆ ಕೇಳದೆ ಒಂದು ಕಟ್ಟಿ ಮುದ್ದು ಕೊಟ್ರೆ ಅದೇ ಕರೆಕ್ಟ್. ಕೊಟ್ಬಿಡ್ಲಾ? ಏನು? ಅದು ನನ್ನ ಪ್ರಶ್ನೆ ಅಲ್ಲ, ಚಿಟಿಕೆ ಹೊಡೆದ್ರಲ್ಲ ಏನು ಅಂತ. ನಮ್ಮನೆ ಹತ್ರ ರೀಚ್ ಆದ್ವಿ. ಇದೇ ಕಾರಣಕ್ಕೆ ನೀ ನನಗೆ ಇಷ್ಟ ಆಗೋದು. ನಿನ್ ಧೋರಣೆ ಇಷ್ಟ ಅಂತ ಹೇಳ್ದೆ. ಹಾಗಂದ್ರೆ ನಿಮ್ಮನೆ ಎದುರು ಬಂದ್ವಿ ಅಂತ ಹೇಳೋ ಬದಲು ನಮ್ಮನೆ ಅಂದ್ಯಲ್ಲ, ಅದು ತುಂಬಾ ಇಷ್ಟ ಆಯ್ತು. ಬನ್ನಿ ಮನೆಗೆ. ಪರವಾಗಿಲ್ಲ, ನಮ್ಮ ಮನೆಗೆ ಹೋಗ್ತೀನಿ. ನನಗೆ ಬಂದ್ರೆ ಸುಮ್ಮನೆ ತಿಂಡಿ ತೀರ್ಥ ಅಂತ ಟೈಮ್ ವೇಸ್ಟ್ ಆಗುತ್ತೆ. ಎಲ್ಲ ಕೆಲಸ ಹೇಗೋ ನಡೀತಿದೆ, ಆದ್ರೂ ಪಾಡ್ಗದ್ ನಡಿ. ತಿಂಡಿ ತೀರ್ಥ ಬೇಕಾದ್ರೆ ನಾನೇ ಮಾಡ್ಕೊಡ್ತೀನಿ, ಯಾರಿಗೇನೂ ಡಿಸ್ಟರ್ಬ್ ಆಗಲ್ಲ. ನೋ ಇಟ್ಸ್ ಓಕೆ. ನಾನೇನು ಶಾರ್ ಕೂಡ ತಗೊಂಡಿಲ್ಲ. ಅದೋದೇ ನನಗೆ ಮನೆಗೆ ಹೋಗ್ಲಿಲ್ಲ ಅಂತಂದ್ರೆ ವಿಕ್ರಾಂತ್ ಅಷ್ಟೇ ಕುತ್ಕೊಳ್ಳೋದೇನೆ. ಅದು ನಿಜಾನೇ. ಬರ್ತೀನಿ ನಾನು. ಥ್ಯಾಂಕ್ ಯು. ಯಾ, ಯು ವೆಲ್ಕಮ್. ಕೋಳಿ ಚುಟ್ಟು, ಕೋಳಿ ಚುಟ್ಟು. ನಿನ್ಗೇನೋ ಹೇಳ್ಬೇಕು. ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿನಗೆ? ಮನೆಯವರೆಲ್ಲರೂ ಇದ್ದಾರೆ ಅನ್ನೋ ಕಾಮನ್ ಸೆನ್ಸ್ ಬೇಡ ನಿನಗೆ? ನಿಮಗೆ ನನ್ನ ಕಷ್ಟ ಅರ್ಥ ಆಗ್ತಾ ಶಟ್ ಅಪ್. ಎಲ್ಲರೂ ಮುಂದೆ ನಾನು ಸಾಹಿತ್ಯಂಗೆ ಸಹಾಯ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ಯಾಕೆ? ನಿನ್ನ ಪ್ಲಾನ್ ತರನೇ ನನ್ನ ಪ್ಲಾನು ಹಾಳಾಗಬೇಕು ಅನ್ನೋ ಆಸೆನಾ ನಿನಗೆ? ಅತ್ತೆ, ನಾಡಿದ್ದೆ ಆರ್ತಿಗೂ ವಿಕ್ಕಿಗೂ ಮದುವೆ. ನೀವು ನೋಡಿದ್ರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಹಾಗೇನೆ ಕಾಣಿಸ್ತಾ ಇಲ್ಲ. ನಾನು ಸುಮ್ಮನಿದ್ರೆ ನೋಡ್ತಿದ್ದಾಗೆ ಮದುವೆ ಮುಗ್ದೋಗುತ್ತೆ. ನನ್ನ ಬಗ್ಗೆ ಮಾತಾಡ್ತಿದ್ದಿಲ್ಲ, ನೀನೇನು ಯೋಚನೆ ಮಾಡಿದ್ಯಾ? ಇನ್ನೊಬ್ಬರನ್ನ ಬೈಯೋದು ತುಂಬ ಸುಲಭ ಸಾರಿಕಾ. ನಾನು ಒಬ್ಳೆ ಎಷ್ಟು ಅಂತ ಮಾಡಲಿ? ನಿನ್ನೆ ಆರ್ತಿ ಮನೇಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಅಲ್ಲೂ ಎಲ್ಲ ಖುಷಿಯಾಗೇ ಇದ್ದಾರೆ. ಇಡೀ ಜಗತ್ತಲ್ಲಿ ಅನ್ಹ್ಯಾಪಿ ಆಗಿರೋದು ನಾನೊಬ್ಳೆ ಅನಿಸುತ್ತೆ. ಯಾರಿಗೂ ನನ್ನ ಬಗ್ಗೆ ಕೇರೇ ಇಲ್ಲ. ನಾನೊಬ್ಳಿದ್ದೀನಿ, ನನಗೂ ಮನಸ್ಸಿದೆ, ಅದಕ್ಕೂ ಒಂದು ಆಸೆ ಇದೆ ಅನ್ನೋದನ್ನ ಮರ್ತೋಗಿದ್ದೀರ ಅನ್ಸುತ್ತಲ್ವಾ? ವಿಕ್ಕಿ ಆರ್ತಿ ಮದುವೆ ನಡೆಯಲ್ಲ ಸಾರಿಕಾ. ಇದನ್ನ ಕೇಳಿ ಕೇಳಿ ನನಗೂ ಸಾಕಾಗೋಗಿದತ್ತೆ. ಎಲ್ಲ ಇಷ್ಟು ಕ್ಲಿಯರ್ ಆಗಿ ನಡೀತಿರುವಾಗ ಮದುವೆ ಆಗಲ್ಲ ಅನ್ನೋ ಸುಳ್ಳನ್ನ ನಂಬೋಕ್ಕಾಗ್ಲಿ, ಅದೇ ಭ್ರಮೇಲಿ ಬದುಕೋಕ್ಕಾಗ್ಲಿ ನನಗಿಷ್ಟ ಇಲ್ಲ. ಅದಕ್ಕೆ ನಿನ್ನ ದಡ್ಡಿ ಅನ್ನೋದು. ಎಲ್ಲನೂ ನಾರ್ಮಲ್ ಆಗಿದ್ರೇನೆ ಯಾರಿಗೂ ಯಾವ ಅನುಮಾನನೂ ಬರಲ್ಲ. ಪ್ಲ್ಯಾನ್ ಎಲ್ಲ ರೆಡಿ ಇದೆ ಸಾರಿಕಾ. ಆ ಭಿಕಾರಿನ ನಾನು ಸೊಸೆ ಮಾಡ್ಕೊಳ್ಳೋಕ್ಕೆ ನನಗೇನು ಹುಚ್ಚಿಡ್ದಿದ್ಯಾ? ಏನು ಪ್ಲ್ಯಾನ್ ರೆಡಿ ಇದೆಯಾ? ಮತ್ತೆ ಯಾಕೆ ನನಗೇನು ಹೇಳಿಲ್ಲ? ನಾನೇ ನಿನ್ನನ್ನು ಕರೆದು ಪ್ಲ್ಯಾನ್ ಏನು ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನೀನೇ ಬಂದಿದ್ದು ಒಳ್ಳೇದೇ ಆಯಿತು. ಪ್ಲ್ಯಾನ್ ಮಾತ್ರ ನಂದು, ಆದರೆ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಬೇಕಾಗಿರೋದು ನೀನು. ಯಾವಾಗಲೂ ತಿನ್ನೋದೇ ಕೆಲಸ. ಅದ್ರವನ್ ಕರೆದಿಯೇನೆ? ಏನಮ್ಮ ನೀನು
ಯಾವಾಗಲೂ ಬ್ರಿಡ್ಜ್ ಸರ್ವಿಸ್ ಹೇಳ್ತಾ ಇರ್ತೀಯಲ್ಲ ನಂಗೆ. ಬ್ರಿಡ್ಜ್ ಸರ್ವಿಸ್ ಹಂಗಂದ್ರೇನೆ? ಹೋಗು, ಊಟ ಆಯ್ತಲ್ಲ ಕೇಳ್ಕೊಂಡ್ ಬಾ. ಇಲ್ಲ ಕರ್ದ ಅಂತೆಲ್ಲ, ನನಗೇನೊಂದು ಲೆವೆಲ್ ಇಲ್ವಾ? ಇದಕ್ಕೇನು ಕಮ್ಮಿ ಇಲ್ಲ. ಅಮ್ಮ ಇಷ್ಟೊತ್ತಿಗೆ ಮನೇಲಿ ಇದ್ದಿದ್ರೆ ನಾನು ಯಾಕೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊತಿದ್ದೆ? ಏನೋ ನಮ್ಮ ಹಡಮಕ್ಕಿ ಇನ್ನು ಮನೆಗೆ ಬಂದಿಲ್ವಾ? ಚಪ್ಪೆ ಪೂಜೆಗೆ ಲೇಟ್ ಆಗ್ತಿದೆಯಲ್ಲಮ್ಮ. ಎಲ್ರಿಗೂ ನಮಸ್ಕಾರ. ಮನೆಯಲ್ಲಿ ಮದುವೆ ಕಾರ್ಯಕ್ರಮ ನಡೀತಿದೆ. ಮನೆ ಮಂದಿ ಎಲ್ಲ ಬಾಗ್ಲಲ್ಲಿ ನಿಂತು ನಮ್ಮ ಸುಖಾಗಮನ ಬಯಸ್ತೀರಾ ಅಂತಂದ್ರೆ ನಾನು ಬಂದಿದ್ ನೋಡಿ ಶಾಕ್ ಆಗಿ ಕಣ್ ಬಿಡ್ತಾ ಇದ್ದೀರಲ್ಲ. ಅಯ್ಯೋ ಆ ಥರ ಏನೂ ಇಲ್ಲ, ನೀವು ಈ ಅವತಾರದಲ್ಲಿ ಬಂದ್ರಲ್ಲ ಶಾಕ್ ಆಯ್ತು ಅಷ್ಟೇ. ಈಗ ಕೇಳಪ್ಪ, ನೀನು ಏನು ತಗೋತೀಯಾ? ಕಾಫಿನಾ ಟೀನಾ? ಅಯ್ಯೋ ಅಷ್ಟೆಲ್ಲ ಟೈಮ್ ಇಲ್ಲ. ಬಾಸು ಇದನ್ನೆಲ್ಲ ಇಲ್ಲಿ ಕೊಟ್ಬಿಟ್ಟು ಬೇಗ ಬಾ ಅಂತ ಹೇಳಿದಾರೆ. ಆಮೇಲೆ ಲೇಟ್ ಆದ್ರೆ ಕೆಲ್ಸ ಕೆಟ್ಟೋಗುತ್ತೆ. ಇದನ್ನೆಲ್ಲ ಯಾಕೆ ಕೊಟ್ಟು ಕಳ್ಸಿದ್ದಾರೆ? ಅಯ್ಯೋ ಬರೀ ಇಷ್ಟೇ ಅಲ್ಲ, ಒಂದು ಕಾರ್ನು ಕಳ್ಸಿದ್ದಾರೆ. ಇಲ್ಲೇನಾದ್ರೂ ಕೆಲ್ಸಕ್ಕೆ ಬೇಕಾದ್ರೆ ಬಳಸ್ಕೋಬೇಕಂತೆ. ಆದ್ರೆ ಇಲ್ಲಿ ಯಾರಿಗೂ ಕಾರ್ ಡ್ರೈವ್ ಮಾಡಕ್ ಬರಲ್ಲ. ನಮ್ ಬಾಸ್ ನೀನು ದಡ್ಸಿಕಮಣಿ ಅನ್ಕೊಂಡಿದ್ದೀರಾ? ಕಾರ್ ಜೊತೆ ಡ್ರೈವರ್ನು ಕಳ್ಸಿದ್ದಾರೆ. ಎಮರ್ಜೆನ್ಸಿ ಅದು ಇದು ತರದಿರುತ್ತಲ್ಲ, ಬಳಸ್ಕೊಳ್ಳಿ. ಈ ಜಿಮ್ ಅಡ್ಡ ನಿಂಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಡೈಲಿ ಹೀಗೆ ರೆಡಿ ಆಗು. ಒಳಗೆ ಹೋಗೋ, ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ದೃಷ್ಟಿ ಆಗುತ್ತೆ. ಆಮೇಲೆ ಯಾರಾದ್ರೂ ಎತ್ಕೊಂಡು ಹೋದ್ರೆ ಕಷ್ಟ. ಸುಮ್ಮನೆ ಹೇಳಿದೆ, ನಿನ್ ತಲೆ ಕಳೆದು ಹೋಗ್ಬೇಡ. ನಿನಗೆ ಹೇಳಿದ್ದು ಕೇಳಿಸ್ತಾ? ಹೊರಡು.